ಹಿಂಗ್ ಇಕ್ತಾಳಲ್ಲ, ನೀ ಹೆಂಗ್ ಮಾಡ್ದಂಗೆ ಸ್ಪೈಕ್. ನನ್ನ ತಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಅರಿಶಿನ ಕೃಷಿ ಮಾಡತಾನ. ವಿಚ್ ಈಸ್ ಬೆಟರ್, IT ಜಾಬ್ ಆರ್ ಅಗ್ರಿಕಲ್ಚರ್? ಇದೆಲ್ಲ ಕೈ ನೋವು ಹಾಕೋ. Is it? So sad. ಹನುಮಂತ ಹಾಡ ಬರ್ರಿ ಹೋಗ್ಬರ್ರಿ. ಮತ್ತಿನ ತಗೋದು ಗಡಿಯಾಗ ನನ್ನ ಪಟ ನಿಮ್ ದೋಟಿ ಏನ ಚಿಲ್ಮರಿ ತರುದ ಈ ಬ್ಯಾಗ್ ಇವರೆಲ್ಲರೂ ಶಾಪಿಂಗ್ ಹೋಗ್ತಾ ಇದ್ದಾರೆ ಇವಾಗ. ಶಾಪಿಂಗ್ ಹೋಗ್ತಾ ಇದಾರೆ. ನನ್ನ ಶಾಪಿಂಗ್ ಮಾಡೋದಕ್ಕೆ ನಂದು ಆ್ಯಂಡ್ ಪ್ರದಿತ್ಯಂದು ಶಾಪಿಂಗ್ ಇದೆ. ಇನ್ನೇನು ನನ್ನ ಬಾಣಂತನ ಮುಗೀತು. ಸೊ ನಾವು ನಮ್ಮ ಮನೆಗೆ ಹೋಗಬೇಕು. ಹೀಗಾಗಿ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಶಾಪಿಂಗ್ ಅಂತ ಅಂದರೆ ಪ್ರದಿತ್ಯನಿಗೆ ತೊಟ್ಟಿಲಿ ತೊಗೋಬೇಕಾಗಿತ್ತು. ಸೊ ಅವನಿಗೆ ಹೊಸ ತೊಟ್ಟಿಲಿ ತೊಗೊಂಬರೋದಕ್ಕೆ ಹೋದ್ವಿ. ಅದರ ಜೊತೆಗೆ ನನಗೆ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ ಚುರುಮುರಿ ಮತ್ತು ಮೋತಿಚೂರ್ ಉಂಡೆಯನ್ನು ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಶಾಣಿ ಹೆಂಗೆ ಹೇಳ. ಅಲ್ಲಿ ಹೋಗಿ ಹುಚ್ಚಬೇಕಾದ ಹುಚ್ಚ ಅಲ್ಲೇ ಮನಿ ಮುಂದೆ ಹಾಕಿ ಹೋಗಿರಿ ಒಳಗ. ಇಬ್ರು ಕೊಡೋರು ಇವ್ರು ಅಕ್ಕಗಳು. ಸೊ ಹೋಗೋ ದಿನ ಬಂದೇ ಬಿಟ್ಟು ಬೆಳಿಗ್ಗೆ ಬೇಗನೆ ಕರೆಯೋದಕ್ಕೆ ಬಂದಿದ್ರು. ಹೀಗಾಗಿ ಬೆಳಿಗ್ಗೆ ಬೇಗನೆ ರೆಡಿ ಆಗಿದ್ವಿ. ಪ್ರದಿತ್ಯನೂ ರೆಡಿ ಮಾಡಿ ನಾನು ರೆಡಿಯಾಗಿ ಕುಂತಿದ್ದೆ. ಆಮೇಲೆ ಇದು ತವ್ರ ಮನೆ ಮಡಿಲಕ್ಕಿ ಅಂತ ಹಾಕ್ತಾರೆ. ಇದಕ್ಕೆ ನಮ್ಮ ಕಡೆ ಉಡಿ ಅಕ್ಕಿ ಅಂತ ಹೇಳಿ ಕರಿತೀವಿ. ನಾನಿಲ್ಲಿ ಮುಂಚೆ ಬೇರೆ ಥರ ರೆಡಿಯಾಗಿದ್ದೆ, ಅಂದರೆ ಬೇರೆ ಸೀರೆಯನ್ನು ಹಾಕ್ಕೊಂಡಿದ್ದೆ. ಅದ್ರ ಮೇಲೆ ಈ ಸೀರೆಯನ್ನು ಉಟ್ಕೊಂಡಿದ್ದೀನಿ. ಅಂದರೆ 2 ಸೀರೆಯನ್ನು ಉಟ್ಕೊಂಡಿದ್ದೀನಿ ಅಷ್ಟೇ. ಯಾಕಂದ್ರೆ ಈ ಥರ ಯಾಕೆ ಮಾಡಿದ್ದೀನಿ ಅಂತ ಅಂದರೆ, ನಾನು ಮುಂಚೆ ಒಂದು ಸೀರೆಯನ್ನು ತೊಗೊಂಡಿದ್ದೆ. ಹೋಗಬೇಕಾದ್ರೆ ಈ ಸೀರೆಯನ್ನು ಉಟ್ಕೊಳ್ಬೇಕು ಅಂತ ಹೇಳಿ ಇಷ್ಟಪಟ್ಟು ಆ ಸಾರಿಯನ್ನು ತೊಗೊಂಡಿದ್ದೆ. ಬಟ್ ಅಷ್ಟರಲ್ಲಿ ಸಡನ್ನಾಗಿ ಒಂದು ಫಂಕ್ಷನ್ ಬಂತು ಮನೆಯಲ್ಲಿ. ಸೊ ಮನೆಯಲ್ಲಿ ಏನು ಮಾಡಿದರು, ಅರ್ಧೇ ಸೀರೆಯನ್ನು ದೇವರಿಗೆ ಏರಿಸಿ ಉಡಿಯನ್ನು ತುಂಬಿದರು. ಆಮೇಲೆ ಮತ್ತು ಬೇರೆ ಸೀರೆ ತೊಗೋಬೇಕು ಅಂತ ಅಂದರೆ ಟೈಮ್ ಸಿಗಲಿಲ್ಲ. ಇದೆಲ್ಲ ಜಸ್ಟ್ 2 ಡೇ ಡಿಫ್ರೆನ್ಸಲ್ಲಿ ಎಲ್ಲ ಆಗೋಯಿತು. ಸೊ ಹೀಗಾಗಿ ಬೇರೆ ಸೀರೆಯನ್ನು ತೊಗೊಳೋಕ್ಕೆ ಆಗಲಿಲ್ಲ. ಮತ್ತು ಆ ಸೀರೆಯಲ್ಲಿ ಉಡಿಯನ್ನು ತುಂಬಿಸ್ಕೊಳ್ಳೋದಕ್ಕೆ ಬರಲ್ಲ ಅಂತ ಹೇಳಿ ಮೇಲೆ ಸಿಂಪಲ್ ಆಗಿರುವಂಥ ಈ ಸಾರಿಯನ್ನು ಉಟ್ಕೊಂಡು ಉಡಿಯಕ್ಕಿಯನ್ನು ತುಂಬಿಸ್ಕೊಂಡೆ. ಅದಾದಮೇಲೆ ಒಂದು 5 ಮನೇಲಿ ನಾನು ಉಡಿಯಕ್ಕಿಯನ್ನು ತುಂಬಿಸ್ಕೊಂಡು ಆದಮೇಲೆ ಹೋಗುವಾಗ ಏನು ಮಾಡಿದೆ, ಈ ಮೇಲಿನ ಸಾರಿಯನ್ನು ತೆಗೆದುಬಿಟ್ಟು ನಾನು ಇಷ್ಟಪಟ್ಟಿರೋ ಸಾರಿಯನ್ನು ಹಾಕ್ಕೊಂಡಿದ್ದೀನಿ. ನಾನು ಮನೆಗೆ ಹೋದೆ. ಇಲ್ಲಿ ನನಗಿಲ್ಲಿ ಉಡಿಯಕ್ಕಿಯನ್ನು ಹಾಕ್ತಾ ಇದ್ದಾರೆ. ಸೊ ನನ್ನ ಕಳಿಸೋದಕ್ಕೆ ನಮ್ಮ ಮನೆ ಹತ್ತಿರ ಇರೋ ಎಲ್ಲ ರಿಲೇಷನ್ಸು, ನಮ್ಮ ಅಣ್ಣ ತಮ್ಮರು ಎಲ್ಲರೂ ಬಂದಿದ್ದಾರೆ ಇಲ್ಲಿ. ನಮ್ಮ ಕಡೆ ಇದೊಂಥರ ಶಾಸ್ತ್ರ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾಕಂತಂದರೆ ಒಂದು ಹೆಣ್ಮಗಳು ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಅವ್ರನ್ನ ಯಾವತ್ತೂ ಒಬ್ಬರೇ ಆಗಿ ಕಳಿಸಲ್ಲ. ಎಲ್ಲರೂ ಸೇರಿ ಖುಷಿಯಾಗಿ, ಅವ್ರಿಗೂ ಒಳಗಡೆ ದುಃಖ ಆಗ್ತಿರುತ್ತೆ, ಏನೋ ಒಂಥರ ಫೀಲಿಂಗ್ ಇರುತ್ತೆ, ಮನೆ ಮಗಳನ್ನು ಕಳಿಸ್ಬೇಕಲ್ಲ ಅಂತ ಹೇಳಿ. ಆದರೂ ಏನೋ ಒಂದು ಖುಷಿಯಾಗಿ ನಮ್ಮನ್ನು ಖುಷಿಯಾಗಿಯೇ ಅವರು ಕಳಿಸ್ಕೊಡ್ತಾರೆ, ಚೆನ್ನಾಗಿರಲಿ ಅಂತ ಹೇಳಿ. ಸೊ ಯಾರೂ ನಮ್ಮಲ್ಲಿ ಈ ಥರ ಬೇಜಾರು ಮಾಡ್ಕೊಳ್ಳಲ್ಲ. ಹೋಗಬೇಕಲ್ಲ, ಕಳಿಸ್ಬೇಕಲ್ಲ, ಅವ್ರ ಮನೆಯಲ್ಲಿ ನಿಂತು ಕಳಿಸ್ಬರ್ಬೇಕಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳಲ್ಲ. ಯಾವುದೇ ಒಂದು ಹೆಣ್ಮಗಳು ಗಂಡನ ಮನೆಗೆ ಈ ಥರ ಒಂದು ಟೈಮಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಅವ್ರವ್ರ ಕೆಲಸವನ್ನು ಬಿಟ್ಟು ನಮ್ಮ ಮನೆ ಕಡೆಗೆ ಬಂದು ಅವರನ್ನು ಖುಷಿಯಾಗಿಯೇ ಕಳಿಸ್ಕೊಡ್ತಾರೆ. ಸೊ ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಚೆಂದ ಅನಿಸುತ್ತೆ, ಖುಷಿಯಾಗುತ್ತೆ. ಈ ಥರ ಸಂಪ್ರದಾಯ ಇನ್ನೂ ನಮ್ಮ ಕಡೆ ಇದಾವಲ್ಲ ಅಂತ ಹೇಳಿ. ಇವಾಗ ಈ ಥರ ಸಂಪ್ರದಾಯ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇರಲ್ಲ. ಯಾವಾಗಾದರೂ ಬರ್ತಾರೆ, ಯಾವಾಗಾದರೂ ಹೋಗ್ತಾರೆ, ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಮ್ಮ ಕಡೆ ಇನ್ನೂ ಆ ಥರ ಇದೆ. ಯಾರಾದರೂ ಒಬ್ಬರು ಹೆಣ್ಮಗಳು ಫಸ್ಟ್ ಟೈಮ್ ಗಂಡನ ಮನೆಗೆ ಹೋಗಬೇಕಾದ್ರೆ ಅಥವಾ ಬಾಣಂತನ ಮುಗಿಸಿ ಹೋಗಬೇಕಾದ್ರೆ ಆ ಟೈಮಲ್ಲಿ ಎಲ್ಲರೂ ಸೇರಿಕೊಂಡು ಖುಷಿಯಾಗಿ ಅವಳನ್ನ ಉಡಿಯನ್ನು ತುಂಬಿ
ಖುಷಿಯಾಗಿರಲಿ, ಸಂತೋಷವಾಗಿರಲಿ ಅಂತ ಹೇಳಿ ಹರಸಿ ಹಾರೈಸಿ ಕಳಿಸ್ತಾರಲ್ಲ, ಅದೇ ಒಂದು ಸಂತೋಷ ಅಂತ ಹೇಳ್ಬೋದು. ಸೊ ಅದನ್ನೇ ನಾನಿಲ್ಲಿ ಪೂರ್ತಿ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಯಾವಾಗಾದರೂ ನನಗೆ ಒಂಥರ ಖುಷಿ ಆಗುತ್ತೆ, ಯಾವಾಗಾದ್ರೂ ಒಂದ್ಸಲ ನೋಡಿದಾಗ ನಾ ಈಗ ಹೋಗ್ಬೇಕಾದ್ರೆ ಈ ಥರ ನಮ್ಮ ರಿಲೇಷನ್ಸ್ ಎಲ್ಲ ನನಗೆ ಹಿಂಗೆ ಮಾಡಿದ್ರಲ್ಲ ಅಂತ ಹೇಳಿ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ಪೂರ್ತಿಯಾಗಿ ಎಲ್ಲವನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನ, ಬಸವೇಶ್ವರ ಟೆಂಪಲ್ ಅಂತ ಇದೆ. ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಂದು ಹೋದೆ. ಇಲ್ಲಿ ನಾನು 2 ಸಾರಿ ಹಾಕಿರೋದ್ರಿಂದ ಫುಲ್ ದಪ್ಪ ಕಾಣಿಸ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲರೂ ಬೈತಾ ಇದ್ರು, ಎಲ್ಲರೂ ಡೆಲಿವರಿ ಆದಮೇಲೆ ದಪ್ಪ ಆದರೆ ನೀ ಸಣ್ಣ ಆಗಿದೀಯಾ ಅಂತ ಹೇಳಿ. ಅಟ್ಲೀಸ್ಟ್ ಇವಾಗ ಹೋಗೋ ಟೈಮಲ್ಲಾದರೂ ಎಲ್ಲರ ಕಣ್ಣಿಗೆ ದಪ್ಪ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಅದೇ ಒಂದು ಖುಷಿ ಆಗ್ತಾಯಿತ್ತು. ಎಲ್ಲರೂ ಅಂತ ಇದ್ರು, ದಪ್ಪ ಆಗಿದ್ದಾಳೆ ಇವಾಗ ಒಂದು ಸ್ವಲ್ಪ ದಿನದಲ್ಲಿ ಅಂತ ಹೇಳಿ. ಬಟ್ ಅವ್ರಿಗೇನು ಗೊತ್ತು ನಾ 2 ಸಾರಿ ಹಾಕ್ಕೊಂಡಿದ್ದೀನಿ ಅಂತ ಹೇಳಿ. ಅಟ್ಲೀಸ್ಟ್ ದಪ್ಪ ಆಗಿದ್ದೀನಿ ಅಂತ ಆದರೂ ಅಂದ್ಕೊಂಡ್ರಲ್ಲ ಸಾಕು. ತೋಟದಲ್ಲಿ ಮನೆ ಎಲ್ಲ ಸ್ವಲ್ಪ ದೂರ ಇರೋದರಿಂದ ಒಂದು 5 ಮನೆ ತಿರುಗಾಡಿ ಉಡುಕಿಯನ್ನು ಹಾಕಿಸ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ನಾನಲ್ಲಿ ಉಡುಕಿ ಹಾಕ್ಸ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ಇವರೆಲ್ಲರೂ ಬರ್ತಾ ಇದ್ದಾರೆ ಉಡುಕಿ ಹಾಕೋದಕ್ಕೆ ಅಂತ ಹೇಳಿ. ಸೊ 4 ಮನೆ ಮುಗೀತು. ಇವಾಗ ಕೊನೆ ಮನೆಯಲ್ಲಿ ನಾನು ಉಡುಕಿಯನ್ನು ಹಾಕಿಸ್ಕೊಂಡು ಅಲ್ಲಿಂದ ನಾನು ಹೋಗಬೇಕಾಗುತ್ತೆ. ಅನಿಸಿದ್ದು ಇಷ್ಟೇ, ಒಂದು ಹೆಣ್ಮಗಳು ಮದುವೆಯಾಗಿ ಹೋಗಬೇಕಾದ್ರೆ ಯಾವ ಥರ ಫೀಲಿಂಗ್ಸ್ ಇರುತ್ತೆ, ಆಮೇಲೆ ಬಾಣಂತನ ಮುಗಿಸಿ ಹೋಗ್ಬೇಕಾದ್ರೆ ಯಾವ ಥರ ಫೀಲಿಂಗ್ಸ್ ಇರುತ್ತೆ, 2 ಫೀಲಿಂಗ್ಸ್ ಬೇರೆ ಬೇರೆಯೇ ಅಂತಲೇ ಅನಿಸುತ್ತೆ. ಆವಾಗ ಮದುವೆ ಆದಮೇಲೆ ಹೋಗಬೇಕಾದ್ರೆ ಇನ್ನು ಮನೆ ಬಿಟ್ಟು ಹೋಗಬೇಕಲ್ಲ, ಎಲ್ಲರನ್ನೂ ಬಿಟ್ಟು ಹೋಗಬೇಕಲ್ಲ ಅಂತ ಹೇಳಿ ಬೇಜಾರಾಗ್ತಾ ಇರುತ್ತೆ. ಸೊ ಆವಾಗ ಒಂಥರ ಒಂದು ಫೀಲಿಂಗ್ಸೇ ಬೇರೆ ಇರುತ್ತೆ ಅಂತ ಹೇಳ್ಬೋದು. ಈ ಒಂದು ಟೈಮಲ್ಲಿನೂ ಬಾಣಂತನ ಮುಗಿಸಿ ಹೋಗಬೇಕು. ಸೊ ನಾನಷ್ಟೇ ಅಲ್ಲದೆ ನನ್ನ ಒಂದು ಮಗನನ್ನು ಕರ್ಕೊಂಡು ಹೋಗಬೇಕಾಗತ್ತೆ. ಸೊ ಇದು ಒಂದು ಫೀಲಿಂಗ್ಸ್ ಬೇರೆಯೇ ಅಂತ ಅನಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ನನಗಿಂತಲೂ ನಮ್ಮ ಮನೆಯವ್ರಿಗೇ ಸ್ವಲ್ಪ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ಡೆಲಿವರಿಗೆ ಅಂತ ಒಂದು 5-6 ತಿಂಗಳು ಬಂದಿರ್ತೀವಿ. ಅದಾದಮೇಲೆ ನಮ್ಮ ಜೊತೆಗೆ ಒಂದು ಸಣ್ಣ ಕೂಸು ಇರುತ್ತೆ. ಸೊ ಮನೆಯವರೆಲ್ಲರೂ ನಮಗಿಂತಲೂ ಆ ಸಣ್ಣ ಪಾಪುನ ಜೊತೆನೇ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿರುತ್ತೆ. ಅವ್ರದ್ದು ಮನೆಯೆಲ್ಲ ಫುಲ್ ತುಂಬಿರೋ ಥರ ಒಂಥರ ಗದ್ದಲ ಆಗಿ ಒಂಥರ ಖುಷಿಯಾಗಿ ಇರುತ್ತೆ ಮನೆಯೆಲ್ಲ. ಸೊ ಸಡನ್ನಾಗಿ ನಾವು ಹಿಂಗೆ ಹೋಗಿಬಿಟ್ರೆ ಮನೆಯೂ ಫುಲ್ ಖಾಲಿಯಾಗಿ ಬನ ಆಗಿಬಿಡುತ್ತೆ. ಸೊ ಹೀಗಾಗಿ ಮನೆಯವ್ರಿಗೇ ನಮಗಿಂತ ಜಾಸ್ತಿ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಅದಕ್ಕಿಂತಲೂ ಅಜ್ಜ ಹೀಗೇ ಜಾಸ್ತಿನೇ ಬೇಜಾರಾಗಿರುತ್ತೆ. ಯಾಕಂತಂದರೆ ಬೆಳಗ್ಗೆ ಆದ್ರೂ ಆ ಮಗುವಿನ ಜೊತೆಗೆ ಅವರೇ ಇರ್ತಾರೆ, ರಾತ್ರಿ ಆದ್ರೂ ಅವನ ಜೊತೆಗೆ ಅವರೇ ಇರ್ತಿದ್ರು. ಸೊ ಇವಾಗ ಸಡನ್ನಾಗಿ ಹೋಗ್ಬೇಕಂತ ಅಂದ ಕೂಡಲೇ ಎಲ್ಲರಿಗೂ ಬೇಜಾರಾಗೋದು ಕಾಮನ್ನು. ಇಲ್ಲಿ ನನ್ನ ತಮ್ಮ ಕಾಲು ತೊಳೆದು ಪೂಜೆಯನ್ನು ಮಾಡಿ ಸಕ್ಕರೆ ನೀರನ್ನು ಕೊಟ್ಟ. ಅದಾದಮೇಲೆ ನನ್ನ ಉಡುಕಿಯನ್ನು ನಮ್ಮ ಬಾವೂಜಿ ಕರೆಯೋದಕ್ಕೆ ಬಂದಿದ್ದರು, ಅವ್ರಿಗೆ ನನ್ನ ಉಡುಕಿಯನ್ನು ಕೊಟ್ಟೆ. ಸೊ ಹಿಂಗಂತಂದರೆ ನನ್ನ ಒಂದು ತವ್ರ ಮನೆಯ ಒಂದು ರಿಲೇಷನ್ಶಿಪ್ಪನ್ನು
ನನ್ನ ಗಂಡನ ಮನೆಗೆ ನಾನು ಕೊಟ್ಟೆ ಅಂತ ಅರ್ಥ ಇಷ್ಟೇ. ಸೊ ಇನ್ಮೇಲೆ ನಾನು ಮತ್ತು ನನ್ನ ಮಗ ಅವ್ರಿಗೆ ಸಂಬಂಧಪಟ್ವಿ ಅಂತ ಹೇಳಿ ಯಾರೇ ಏನೇ ಹೇಳಿದರೂ, ಎಷ್ಟೇ ಪದ್ಧತಿ ಸಂಪ್ರದಾಯಗಳು ಬಂದರೂ ಒಂದು ಹೆಣ್ಣಿಗೆ ತವ್ರ ಮನೆ ಅನ್ನುವಂಥದ್ದು, ತವ್ರ ಮನೆ ಸಂಬಂಧ ಅನ್ನುವಂಥದ್ದು ಕಳೆದುಕೊಂಡು ಹೋಗಲ್ಲ. ಪ್ರದೀತನ ವೆಲ್ಕಮ್ ಮಾಡೋದಕ್ಕೆ ಫುಲ್ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದರು. ಬಟ್ ಅವನು ಬಿಸಿಲಿಗೆ ಆಳ್ತಾ ಇದ್ದ ಜನರನ್ನು ನೋಡಿ ಏನು ಕೋಆಪ್ರೇಟ್ ಮಾಡಲಿಲ್ಲ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ಬಟ್ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಅವನು ಅಳೋದ್ರಿಂದ. ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.